ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 532. ಇವತ್ತಿನ ಕತೆ ಜಾಣ ರಂಗ. ಮಕ್ಕಳೇ, ಯಾರ್ಯಾರು ಇನ್ನೂ ನಮ್ಮ CBR ನೀತಿಕತೆಗಳು ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಬೇರೆಯವ್ರಿಗೂ ಹೇಳಿ. ಅದು ಮಾಡಬೇಕಾಗಿದ್ದಿಷ್ಟೇ. ಇನ್ನು ನಿಮ್ಮ ಸ್ನೇಹಿತರಿಗೆ ಹೇಳಬೇಕು. ಸೀದಾ ಗೂಗಲ್ಲಿಗೆ ಹೋದರೆ ಅಲ್ಲಿ CBR ನೀತಿಕತೆಗಳು ಅಂತ ಹೊಡೆದ್ರೆ ಅಲ್ಲಿಗೆ ಬರ್ತೀರಾ. ಅದರ ಮೇಲ್ಗಡೆಗೆ ಸಬ್ಸ್ಕ್ರೈಬರ್ ಅಂತಿದೆ, ಅದನ್ನು ಒತ್ತಿದ್ರೆ ಸಬ್ಸ್ಕ್ರೈಬರ್ ಆಗ್ಬೋದು. ಎಲ್ಲರಿಗೂ ಸಹಿತ ನಾವೇನೇನು ಅಪ್ಲೋಡ್ ಮಾಡ್ತಿದ್ದಂಗೆ ನಿಮಗೆ ಬರುತ್ತೆ. ಈಗ ಕತೆಗೆ ಹೋಗೋಣ. ಏನದು? ಜಾಣ ರಂಗ. ಮಲ್ಗೇನಹಳ್ಳಿ ಅಂಥೇಳಿ ಒಂದು ಊರಿದೆ. ಅಲ್ಲಿ ಪಾಪಣ್ಣ ಅಂಥೇಳಿ ಒಬ್ಬ ದೊಡ್ಡ ಶ್ರೀಮಂತ ರೈತ. ಜನ ಪಾಪಣ್ಣವರು ಸಾಹುಕಾರ ಪಾಪಣ್ಣವರು ಅನ್ನೋದ್ರ ಜೊತೆಗೆ ಪರೋಪಕಾರಿ ಪಾಪಣ್ಣವರು ಅಂತಲೇ ಕರೀತಾ ಇದ್ದಿದ್ದು. ಪಾಪಣ್ಣವರು ಸಹಿತ ಮೊದಲು ಕೂಲಿ ನಾಲಿ ಮಾಡ್ಕೊಂಡಿದ್ದವರು. ಆದರೆ ಕಷ್ಟಪಟ್ಟು ದುಡ್ದಿದ್ದರಿಂದ ಮೊದಲು 1 ಎಕರೆ ಭೂಮಿಯನ್ನು ಕಷ್ಟಪಟ್ಟು ಸಾಲ ಮಾಡಿ ತಗೊಂಡು ದುಡಿದು ಅದನ್ನು ಬೆಳೆಸ್ತಾ ಹೋದರು. ಅವರ ಹೆಂಡತಿನೂ ಅಂತ ಪುಣ್ಯಾತಿಗಿತ್ತಿ. ಇಬ್ಬರು ಕಷ್ಟಪಟ್ಟರು. ಮಕ್ಕಳಾದವು, 2 ಗಂಡು 2 ಹೆಣ್ಣು. ಇವರಿಗೆ ಊರಿನಲ್ಲಿ ಬೇಕಾದಷ್ಟು ಜಮೀನು ವ್ಯವಸಾಯ ಮಾಡಿದ್ದಾರೆ, ತೋಟ ಮಾಡಿದರು. ಜೊತೆಗೆ ಇವ್ರದ್ದೇ ಆದ ಗೋಶಾಲೆಯೂ ಸಹಿತ ಇತ್ತು. ಬೇಕಾದಷ್ಟು ಹಣ ಬಂದಾಗ ಊರಿನಲ್ಲಿ ದೇವಸ್ಥಾನ ಕಟ್ಟಿಸಿದ್ರು, ಕೆರೆ ಬಾವಿ ಎಲ್ಲ ತೋಡಿಸಿದ್ರು, ಬಡ ಮಕ್ಕಳಿಗೆ ಬೇಕಾದಷ್ಟು ಸಹಾಯ ಮಾಡಿದರು. ಯಾರು ಕಷ್ಟ ಅಂತ ಬಂದವರಿಗೆಲ್ಲ ಸಹಾಯ ಮಾಡೋದು. ಹಾಗಾಗಿ ಅವರಿಗೆ ಪರೋಪಕಾರಿ ಪಾಪಣ್ಣ ಅಂತ ಕರೀತಾ ಇದ್ದಿದ್ದು. ಗಂಡು ಮಕ್ಕಳಿಬ್ಬರಿಗೂ ಮದುವೆ ಆಗಿದೆ, ಹೆಣ್ಣು ಮಕ್ಕಳಿಗೂ ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದಾರೆ. ಹೀಗಿರಬೇಕಾದ್ರೆ ಬೇಕಾದಷ್ಟು ಜನ ಇವ್ರ ಹತ್ರ ಕೆಲಸ ಮಾಡ್ತಿದ್ರು. ಒಂದಿನ ಒಬ್ಬ ಹುಡುಗ ಬಂದ, 6-7 ವರ್ಷದ ಹುಡುಗ. ಅದಕ್ಕೆ ಅಪ್ಪಿಲ್ಲ ಅಮ್ಮಿಲ್ಲ, ರಂಗ ಅಂತ ಅವನ ಹೆಸರು. ಈತ ಹಸಿವು ಅಂತ ಹೇಳ್ತಾ ಇದ್ದಾಗ ಬಂದು ಪರೋಪಕಾರಿ ನೋಡಿದ್ರು. ಯಾರಪ್ಪ ನೀನು? ರಂಗಸ್ವಾಮಿ, ಅಪ್ಪ ಅಮ್ಮ ಇಲ್ಲಿ ಯಾವುದವರಿಂದ ಬಂದುಬಿಟ್ಟಿದೆ. ಇವ್ರಿಗೆ ಅಯ್ಯೋ ಪಾಪ ಅನ್ನಿಸ್ತು. ಅವನಿಗೆ ಆಶ್ರಯ ಕೊಟ್ಟರು. ಅವ್ರ ಮನೆಯಲ್ಲಿ ಹುಡುಗ ಏನು ಕೆಲಸ ಹೇಳಿದ್ರು ಮಾಡ್ಕೊಂಡಿದ್ದು ಬಿಟ್ಟ. 12-13 ವರ್ಷ ಆಗಿದೆ. ಈ ನಮ್ಮ ಪಾಪಣ್ಣವ್ರ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ರೆ ಇದು ಶಾಲೆಗೆ ಹೋಗದೆ ಸಗಣಿ ಬಾಚೋದು, ಕಸ ಹೊಡೆಯೋದು, ಈ ಕೆಲಸ ಮಾಡ್ಕೊಂಡಿದ್ದ. ಶಾಲೆಗೆ ಹೋಗ್ತೇನೆ, ಇಲ್ಲ ಸ್ವಾಮಿ ಅಂದುಬಿಟ್ಟ. ಅದರ ಹುಡುಗನ ಬುದ್ಧಿಶಕ್ತಿ ಮಾತ್ರ ಭಾಳ ಚುರುಕು. ಅದನ್ನು ನೋಡಿ ಬಹಳವಾಗಿ ಬೆನ್ನು ತಟ್ಟಿ ಹೊಗಳ್ತಾ ಇದ್ರು. ಅದನ್ನು ನೋಡಿ ಆ ಪಾಪಣ್ಣವ್ರ ಮಕ್ಕಳಿಗೆ ಸಂಕಟ. ಇವನೇನಿದು ತಬ್ಲಿ, ಅವ್ನು ಭಾಳ ಬುದ್ಧಿವಂತ, ನಮ್ಮಪ್ಪ ಹೊಗಳ್ತಾರೆ, ನಾವು ಶಾಲೆಗೆ ಹೋಗ್ತಾ ಇದ್ದೀವಿ, ನಾವು ಬುದ್ಧಿವಂತರು, ನಮಗೊಂದು ಮಾತು ಹೇಳಲ್ಲ ಅಂತ. ಹಂಗೂ ಹಿಂಗೂ ಆಯಿತು. ಇವನಿಗೆ 18 ವರ್ಷ ಆಯಿತು. ಅವ್ರು ಹೇಳಿದ ಎಲ್ಲ ಕೆಲಸ ಮಾಡ್ಕೊಂಡಿದ್ದ. ನಮ್ಮ ಪಾಪಣ್ಣವ್ರಿಗೆ ಒಂದು ಹವ್ಯಾಸ ಶುರುವಾಗಿಬಿಟ್ಟಿತ್ತು. ಅಂದರೆ ಕುದುರೆಗಳನ್ನು ಸಾಕುವಂಥದ್ದು. ಅವರೇನು ಕುದುರೆ ಗಾಡಿ ಇಟ್ಕೊಂಡಿರಲಿಲ್ಲ, ಆದರೆ ಅದೇನೋ ಅವ್ರಿಗೆ ಕುದುರೆಗಳನ್ನು ಸಾಕಬೇಕು ಅಂತ. ಸರಿ, ಕುದುರೆಗಳನ್ನೆಲ್ಲ ನೋಡ್ಕೊಳ್ತಾ ಇದ್ದವನು ಯಾರಪ್ಪ ಅಂದರೆ ಆಗಲೇ 8-10 ವರ್ಷದಿಂದ ಇವನೇ, ನಮ್ಮ ರಂಗನೇ. ಹಾಗಾಗಿ ಕುದುರೆಗಳ ಮನಸ್ಸು ಅರ್ಥ ಆಗಿಬಿಟ್ಟಿತ್ತು. ಅವನಿಗೆ ಇಂಥ ಕೆಲಸ ಗೊತ್ತಿಲ್ಲ ಅಂತಿಲ್ಲ. ಇವ್ರ ಕೆಲಸ ಅಲ್ಲದೆ ಎಲ್ಲಿ ಹೋದ್ರು ಎಲ್ಲ ಕೆಲಸ ಮಾಡಿಬಿಡೋನು. ಇವನಿಗೆ 18 ವರ್ಷ ಆಗಿದೆ. ಇವ್ರ ಹತ್ರ ಬಂದಾಗಲೇ 10-12 ವರ್ಷ ಆಗಿದೆ. ಇಲ್ಲೇ ಅಲ್ಲಿ ಇದ್ದು ಬಿಟ್ಟಿದ್ದ. ಯೋಚನೆ ಆಯಿತು, ನಾಳೆ ನನಗಾಗಲೇ ಈಗ 70 ವರ್ಷ ಆಗಿಬಿಡ್ತು. ನನ್ನ ಮಕ್ಕಳು ಇವನು ಕಂಡ್ರೆ ಅಷ್ಟಕ್ಕಷ್ಟೇ. ಇವನ ಜೀವನಕ್ಕೆ ಏನಾದ್ರು ಒಂದು ದಾರಿ ಮಾಡಬೇಕು. ನಾನು ಇದಕ್ಕೂವರೆಗೂ ಇವನಿಗೆ ದುಡ್ದಿದ್ದಕ್ಕೆ ಸಂಬಳ ಅಂತ ಕೊಟ್ಟೇ ಇಲ್ಲ. ಅವನ ಮನಸ್ಸಿನಲ್ಲಿ ತಿಳ್ಕೊಳ್ಬೇಕು ಅಂತ ರಂಗ ಬಾಯಿಲಿ ಅಂದರು. ಏನು ಸಾವುಕಾರ್ರೆ, ನೋಡಪ್ಪ, ನಿನಗೆ ಮುಂದೆ ಏನು ಮಾಡಬೇಕು, ಯಾವ ಉದ್ಯೋಗ ಮಾಡಬೇಕು, ನಿನ್ನ ಆಸೆ ಏನಿದೆ ಹೇಳು ಅಂತಾಗ, ಅಯ್ಯೋ ನಿಮ್ಮ ಸೇವೆ ಮಾಡ್ಕೊಂಡಿರುತ್ತೆ ನನ್ನ ಆಸೆ ಅಂದ್ಬಿಟ್ಟು. ಹಂಗಲ್ಲ, ನಿನ್ನ ಆಸೆ ಹೇಳು, ನೋಡೋಣ, ನನ್ನ ಕೈಲಿ ಏನಾಗ ಸಹಾಯ ಮಾಡ್ತೀನಿ. ನಾನು ಹೋದ ಮೇಲಾದ್ರೂ ನೀ ಮನೆಯಿಂದ ಹೊರಗೆ ಹೋಗಬೇಕು, ನಿನ್ನ ಕಾಲ ಮೇಲೆ ನೀನು ನಿಲ್ಲಬೇಕು, ನಿನ್ನ ಜೀವನ ನೀನು ಕಟ್ಕೊಳ್ಬೇಕು ಅಂತ. ಸ್ವಾಮಿ, ನನಗೆ ಆಸೆ ಇರುತ್ತೆ ಅಷ್ಟೇ, ಒಂದು ಕುದುರೆ ಗಾಡಿ ಇಟ್ಕೊಂಡು 4 ಜನರು ಸೇವೆ ಮಾಡ್ಕೊಂಡು ಬದುಕಬೇಕು ಅಂತ. ನಕ್ರು. ಅಷ್ಟೇ ತಾನೇ, ಯೋಚನೆ ಮಾಡಬೇಡ ಅಂತ ಹೇಳಿ, ನೋಡ, ನೀನು ಇವತ್ತೇ ಹೋಗು, ಎಲ್ಲರೂ ಒಂದು ಗಾಡಿ ಕುದುರೆ ತಗೋ, ಊರಿನಲ್ಲಿ ಒಂದು ಬೇರೆ ಬಾಡಿಗೆ ಮನೆ ಮಾಡ್ಕೊಂಡು ಚೆನ್ನಾಗಿರು, ಆಗಾಗ ಬಂದು ಹೋಗ್ತಾ ಇರು ಅಂತ ಹೇಳಿ ಆಶೀರ್ವಾದ ಮಾಡಿ ಅವನಿಗೆ ಹಣವನ್ನು ಕೊಟ್ಟುಬಿಟ್ರು. ರಂಗ ಅಯ್ಯಯ್ಯೋ ಸಾವುಕಾರ ಬಿಟ್ಟು ಹೋಗ್ಬೇಕಲ್ಲ ಕಣ್ಣಿಗೆ ಹಾಕ್ಕೊಂಡಂತೂ ಹೋದ. ಅವ್ರು ಕೊಟ್ಟಿದ್ದರಲ್ಲಿ ಯಾವುದೊಂದು ಹಳೆ ಕುದುರೆ ಗಾಡಿ ಕೊಂಡ್ಕೊಂಡ. ಊರಿಗೆ ಹೋಗಿ ಯಾವುದೋ ಒಂದು ಒಳ್ಳೆ ಕುದುರೆನೂ ಕೊಂಡ್ಕೊಂಡ. ಅವನು ಮೊದಲೇ ಸಾವುಕಾರ ಹತ್ರ ನೂರ್ತವನು, ಜನರ ಜೊತೆ ಒಳ್ಳೆ ರೀತಿ ಮಾತುಕತೆ ಆಡಿಕೊಂಡು ತನ್ನ ಸೇವೆ ಸಲ್ಲಿಸ್ತಾ ಇದ್ದ. ಯಾರು ಎಲ್ಲಿಗೆ ಹೋಗ್ಬೇಕಾದ್ರೂ ರಂಗನ ಗಾಡಿನೇ ತಗೊಳ್ತಾ ಇದ್ರು. ಸರಿ, ಹೀಗೆ ನಡೀತು. ಇದಾಗಿ 2 ವರ್ಷದಷ್ಟೊತ್ತಿಗೆ ಸಾವುಕಾರ ಹೆಂಡತಿ ತೀರು ಹೋಗ್ಬಿಟ್ರು. ಅವಾಗ ಏನು ಮಾಡಿಬಿಟ್ರು, ಎಲ್ಲರೂ ಕೂತ್ಕೊಂಡು ಸಾವುಕಾರರು ತಮ್ಮಲ್ಲಿರೋ ಬೆಳ್ಳಿ ಬಂಗಾರ ಎಲ್ಲನೂ ಸಹಿತ
ಇಬ್ಬರು ಗಂಡು ಮಕ್ಕಳಿಗೆ ಇಬ್ಬರು ಹೆಣ್ಣು ಮಕ್ಕಳಿಗೆ ಎಲ್ಲ ಹಂಚಿಬಿಟ್ರು. ಸಾಹುಕಾರಿಗೆ ನಾನು ಹೆಚ್ಚಿನ ಬದುಕಲ್ಲ ಅಂತ ಗೊತ್ತಿತ್ತು. ಆವಾಗಲೇ ಏನು ಮಾಡಿಬಿಟ್ರು, ಒಂದು ಮರಣ ಶಾಸನ ಪತ್ರ ಅಥವಾ ಉಯಿಲನ್ನು ಬರೆದು ಸರ್ಪಂಚರಿಗೆ ಹೇಳಿದರು, ನೋಡಪ್ಪ ನಾನು ಸತ್ತ ಮೇಲೆ ಇದರ ಪ್ರಕಾರವೇ ನೀವು ಕೂತ್ಕೊಂಡು ಅವರಿಗೆ ಹಿಸ್ಸೆ ಮಾಡಿ ಕೊಟ್ಟುಬಿಡಿ, ರಕ್ತಪಾತ ಆಗಬಾರ್ದು, ಜಗಳ ಆಗಬಾರ್ದು, ಎಲ್ಲೂ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟಿದ್ರು. ಸರಿ, ಇದಾಗ್ತಿದ್ದಂಗೆ ಪರೋಪಕಾರಿ ಪಾಪಣ್ಣವರು, ಸಾಹುಕಾರ ಪಾಪಣ್ಣವರು ಮರಣ ಹೊಂದಿಬಿಟ್ರು. ಸರಿ, ಮಕ್ಕಳಿಗೆ ಅಪ್ಪನ ಬಗ್ಗೆ ಗೌರವ ಇತ್ತು, ಪ್ರೀತಿ ಇತ್ತು. ಏನು ಮಾಡಿದ್ದಾರೆ, ಎಲ್ಲ ಕ್ರಿಯಾಕರ್ಮಗಳನ್ನು ಚಾಚುಷಪದೆ ಮಾಡಿ ಬೇಕಾದಷ್ಟು ದಾನ ಧರ್ಮ ಮಾಡಿದರು. ಹೆಣ್ಣುಮಕ್ಕಳು ಅಳಿಯಂದ್ರೆ ಎಲ್ಲ ಬಂದಿದ್ದಾರೆ. ಎಲ್ಲರೂ ಸಹಿತ ಅಯ್ಯೋ ಪಾಪ ದೇವರಂತ ಮನುಷ್ಯ ಹೋದ ಅಂತ ಕಣ್ಣೀರು ಹಾಕಿದ್ರು. ಮುಗೀತು, ವೈಕುಂಠ ಸಮಾರಾಧನೆ ಮುಗಿಸ್ಕೊಂಡು ಹೋದು. ಈಗ 4 ಜನ ಪಂಚಾಯತ್ದಾರರು ಪಟೇಲ್ರ ನೇತೃತ್ವದಲ್ಲಿ ಇವರು ಮನೆಗೆ ಬಂದರು. ಇವ್ರ ಮಕ್ಕಳು ಎಲ್ಲ ಸೇರಿದ್ದಾರೆ. ಸ್ವಾಮಿ, ನಮ್ಮ ಅಪ್ಪನ ಪತ್ರ ನಿಮ್ಮ ಹತ್ರ ಕೊಟ್ಟಿದ್ದಾರೆ, ನೀವು ಅದೇನು ಅವರು ಹೇಳಿದ್ದಾರೆ ಅವರು ಬರೆದಂಗೆ ಆಸ್ತಿ ಹಂಚಿಕೊಟ್ಬಿಡಿ ಸ್ವಾಮಿ, ನಾವು ಅದಕ್ಕೆ ನಮ್ಮ ತಂದೆ ಹೇಳಿದ್ದಕ್ಕೆ ನಾವು ಚಕಾರ ಇತ್ತಲ್ಲ. ಸರಿ, ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಅಳಿಯಂದ್ರೆಲ್ಲ ಇದ್ದಾರೆ. ಪಟೇಲರು ಓದಿದ್ರು, ನೋಡಪ್ಪ ಅವ್ರ ಹೆಸರು ಇಷ್ಟು ಆಸ್ತಿ ಇದೆ, ಹಿಂಗೆ ಹಂಚಿದ್ದಾರೆ. ಮೊದಲನೇದು ದೊಡ್ಡ ಮಗನಿಗೆ ಊರಿನಲ್ಲಿರುವಂಥ ಮನೆ, ಹಾಗೆಯೇ 10 ಎಕರೆ ಜಮೀನು, ಆಯ್ತು ಸ್ವಾಮಿ. ಎರಡನೇ ಮಗನಿಗೆ ತೋಟದಲ್ಲಿರುವಂಥ ಮನೆ ಜೊತೆಗೆ 10 ಎಕರೆ ಜಮೀನು, ಆಯ್ತು ಸ್ವಾಮಿ ಅಂತ ಅವನು ಒಪ್ಕೊಂಡ್ಬಿಟ್ಟೆ. ಇನ್ನು ಬೇರೆ ಊರಿನಲ್ಲಿ ಮದುವೆಯಾಗಿ ಹೋಗಿದ್ರಲ್ಲ ಹೆಣ್ಮಕ್ಳಿಗೆ, ಇಬ್ಬರಿಗೂ 5 ಎಕರೆ ಜಮೀನು, ಆಯಿತು, ಎಲ್ಲ ಒಪ್ಕೊಂಡ್ಬಿಟ್ರು. ಮೊದಲೇ ಬೆಳ್ಳಿ ಬಂಗಾರ ಎಲ್ಲ ಹಂಚಿಬಿಟ್ಟಿದ್ರು, ನಗದು ಇಟ್ಕೊಂಡೇ ಇರಲಿಲ್ಲ, ಕೊಟ್ಟುಬಿಟ್ಟಿದ್ರು. ಈಗ ಸಮಸ್ಯೆ ಬಂದಿದ್ದೇನಪ್ಪ ಅಂದರೆ ಮುಂದಿಂದು. ಸಾಹುಕಾರಿಗೆ ಒಂದು ಹವ್ಯಾಸ ಇತ್ತಲ್ಲ, ಕುದುರೆಗಳನ್ನು ಸಾಕೋದು. ನೋಡ್ತಾರೆ ಇವ್ರ ಹತ್ರ 19 ಕುದುರೆಗಳಿದೆ. ಅದಕ್ಕೆ ಅವರು ಪತ್ರ ಬರೆದು ಬಿಟ್ಟಿದ್ದಾರೆ, ನನ್ನ ಹತ್ರ ಇರೋ ಏನು ಕುದುರೆಗಳಿದೆ ಇದರಲ್ಲಿ ಮೊದಲನೇ ಮಗನಿಗೆ ಇರೋದ್ರಲ್ಲಿ 50% ಅಂದರೆ 50 ಭಾಗ ಅವನಿಗೆ ಕೊಡಬೇಕು. ಉಳಿದು ಏನು ಉಳಿಯುತ್ತೆ ಅದರಲ್ಲಿ ಎರಡನೇ ಮಗನಿಗೆ ಮತ್ತೆ 50 ಭಾಗ ಮಾಡಿಕೊಡಿ. ಅಲ್ಲಿಂದ ಉಳಿದಿದ್ರಲ್ಲಿ 2 ಭಾಗ ಮಾಡಿ ಹೆಣ್ಣು ಮಕ್ಕಳಿಗೆ ಕೊಟ್ಟುಬಿಡಿ. ಸರಿ, ಆಸ್ತಿ ಪಾಸ್ತಿ ಎಲ್ಲ ಹಂಚಿಕೆ ಏನು ಸಮಸ್ಯೆನೇ ಆಗಲಿಲ್ಲ. ಈಗ 19 ಕುದುರೆ ಇದೆ, ಅದರಲ್ಲಿ ಸಮನಾಗಿ 50 ಭಾಗ, ಅರ್ಧ ಭಾಗ ಅಂದರೆ 9 ಕುದುರೆ ಆಯಿತು. ರಕ್ತಪಾತ ಮಾಡಬೇಡ್ರಿ ಅಂತಿದ್ದಾರೆ, ಹಿಂಸೆ ಮಾಡಬೇಡ್ರಿ ಅಂತ ಬೇರೆ ಬರೆದಿದ್ದಾರೆ. ಕುದುರೆ ಕೊಯ್ಯೋದು ಛೆ ಮೂರ್ಖ ಆಗಿಬಿಡ್ತೀವಿ. ಇಲ್ಲ ಇವನಿಗೆ 10 ಕೊಟ್ಟಿವಿ ಅಂದರೆ ಆಮೇಲೆ ಕಮ್ಮಿ ಆಗಿಬಿಡೋದು. ಎರಡನೇ ಮಗನಿಗೆ ಅದರಲ್ಲಿ 9.5 ಇವನಿಗೆ ಕೊಟ್ಟರೆ ಇನ್ನು ಉಳಿಯೋದು 9.5 ಮತ್ತಲ್ಲಿ ಕೊಯ್ಯಿ, ಮತ್ತೆ ಹೆಣ್ಣು ಮಕ್ಕಳಿಗೆ ಮತ್ತೆ ಅದರಲ್ಲಿ 2.25 ಮೇಲೆ ಮತ್ತೆ ಅದರಲ್ಲಿ ಇನ್ನೊಂದಿಷ್ಟು ಕೊಯ್ಬೇಕು. ಇವೆಲ್ಲ ಸಮಸ್ಯೆ ಆಗಿಬಿಡ್ತು. ಭಾಳ ತಲೆ ಕೆಡ್ಸ್ಕೊಂಡು ಕೂತಿದ್ರು, ಅವ್ರಿಗೆ ಕರೆದ್ರು ಇವ್ರಿಗೆ ಕರೆದ್ರು, ಏನು ಮಾಡಿದ್ರು ಗೊತ್ತಾಗ್ತಿಲ್ಲ. ಅಷ್ಟೊತ್ತಿಗೆ ಏನಾಗಿಬಿಡ್ತು, ನಮ್ಮ ರಂಗ ಎಲ್ಲೋ ಗಾಡಿ ತಗೊಂಡು ಗಡಗಡಕ್ಕೆ ಹೋಗ್ತಾ ಇದ್ದ. ಹೆಂಗೆ ನಾವು ಯಜಮಾನ್ರು ಮನೆ ಮುಂದೆ ಏನೋ ಜನ ಸೇರಿದ್ರಲ್ಲ, ನೋಡ್ದ, ಅಯ್ಯೋಯ್ಯೋ ಅವರಿಲ್ಲ, ಅವ್ರಿಗೆ ಮನೆಗೆ ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂಥೇಳಿ ಗಾಡಿ ನಿಂತು ಬಂದ, ನಮಸ್ಕಾರ ಮಾಡ್ದ. ಅದೆಲ್ಲ ನಿಂತಿದ್ದಾರೆ. ಏನು ಅಂದಾಗ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದ್ದಾರೆ. ರಂಗ ಏನು ಸಮಸ್ಯೆ, ಹಿಂಗೆ ಏನು ಇವನು ನಕ್ಕು ಬಿಟ್ಟ. ಅಯ್ಯಯ್ಯೋ ಇಷ್ಟೇನಾ ಅಂತ ಅಲ್ಲಿ ಯಾವನೋ ನೋಡ್ದ, ಸಿಟ್ಟು ಬಂದ್ಬಿಡ್ತು. ಏನೋ ರಂಗ, ನೀನು ನೋಡಿದ್ರೆ ಕುದುರೆ ಗಾಡಿ ಹೊಡೆಯೋನು, ಸಾಕಾರ ಮನೆಗೆ ಹಾಳಾಗಿದ್ದವನು, ಈ ಎಲ್ಲ ದೊಡ್ಡ ಸಮಸ್ಯೆ ಅಂತ ಪಟೇಲ್ ತಲೆ ಕೆಡ್ಸ್ಕೊಂಡಿದ್ದಾರೆ, ಇಲ್ಲಿರುವಂಥ ಎಂತೆಂಥವ್ರು ತಲೆ ಕೆಡ್ಸ್ಕೊಂಡಿದ್ದಾರೆ. ಈಗ ಯಾವ ಸಮಸ್ಯೆ ನಗ್ತಿದೆಯಲ್ಲ, ನಿಂಗೆ ಬದುಕಿದೆಯಾ ಏನೋ ಭಾಳ ಬುದ್ಧಿವಂತ, ನೀನು ಸಮಸ್ಯೆ ಪರಿಹಾರ ಮಾಡ್ತೀಯನೋ ಅಂತ ಬೈದು ಬಿಟ್ಟ. ಎಲ್ಲ ನಕ್ಕು ಬಿಟ್ರು. ಸಿಟ್ಟು ಬಂತು. ಪಟೇಲ್ರು ಸಾಹುಕಾರ ಪಾಪಣ್ಣವ್ರ ಮಕ್ಕಳಿಗೆ ಮೊದಲೇ ರಂಗನ್ ಕಂಡ್ರೆ ಸಿಟ್ಟು. ಏನೋ ರಂಗ, ಮಂಗ ಕೊಳಿಕೆ ರಂಗ, ಏನೋ ತಲೆಯೆಲ್ಲ ಮಾತಾಡ್ತೀಯ, ಯಾರಲ್ಲಿ ನಾ ಕಾಕ್ರಿ ಅಂತ ಶುರು ಮಾಡಿಬಿಟ್ರು. ಆಗ ಪಟೇಲ್ರು ತಡೀರಿ ರಂಗ ಬಾಯಿಲಿ ನೋಡಪ್ಪ, ಪಾಪಣ್ಣವ್ರು ಹೇಳ್ತಾ ಇದ್ದಾರೆ, ನೀನು ಬುದ್ಧಿವಂತ, ನೀ ಶಾಲೆಗೆ ಹೋಗಿಲ್ಲದೆ ಇರ್ಬೋದು, ನೋಡಿ ಇಷ್ಟು ಸಮಸ್ಯೆ ಇದೆ, ಇದನ್ನು ನೀನೇನಾದ್ರು ಪರಿಹರಿಸೋಕ್ಕಾಗತ್ತಾ? ಸಾಹುಕಾರ ಮನಸ್ಸನ್ನು ಅರ್ಥ ಮಾಡಿಕೊಂಡು ನೀನಪ್ಪ ನೋಡು, ಏನು ಬೇಕಾದ್ರೂ ಬೈಬೋದು, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ನಾನಿದ್ದೀನಿ ನೋಡಿ. ಸಮಸ್ಯೆ ಇರೋದು ಇಷ್ಟೇ, ನಮ್ಮ ಹತ್ರ ಇರೋದು 19 ಕುದುರೆಗಳು. ಹಿರಿಯ ಮಗನಿಗೆ ಅದರಲ್ಲಿ 50% ಭಾಗ, ಆಮೇಲೆ ಉಳಿದಿದ್ರಲ್ಲಿ 50% ಭಾಗ ಎರಡನೇ ಮಗನಿಗೆ, ಉಳಿದಿದ್ರಲ್ಲಿ 2 ಭಾಗ ಮಾಡಿ ಹೆಣ್ಮಕ್ಳಿಗೆ ಕೊಡಬೇಕು ಅನ್ಸುತ್ತೆ. ಹಿಂಸೆ ಮಾಡಬೇಡ್ರಿ, ಕೂತ್ರೆ ನಾವು ಕತ್ತರಿಸಂಗಿಲ್ಲಪ್ಪ, ಹಿಂಗೆ ಏನಾದ್ರು ಮಾಡಪ್ಪ, ನಮ್ಮನ್ನು ಪಾರು ಮಾಡೋ, ನಾವು ಪಂಚಾಯತಿ ಮಾಡಿದ್ರೆ ಊಟಕ್ಕೆ ಮನೆಗೆ ಹೋಗಂಗಿಲ್ಲ ಅಂದ್ಬಿಟ್ರು. ಸ್ವಾಮಿ, ತಮ್ಮಂಥ ದೊಡ್ಡವ್ರು ಇದ್ದೀರಿ, ನಾನು ಏನಿಲ್ಲ, ಇಲ್ಲಲ್ಲಪ್ಪ ನೀನು ಹೇಳು, ನಿಂಗೆ ತೋಚಿದ್ದು ಹೇಳು, ನಿಂಗೇನು ಹೊಳೆದಿರುತ್ತೆ ಹೇಳಪ್ಪ, ಇಲ್ಲಾಂದ್ರೆ ಭಾಳ ಸಮಸ್ಯೆ ಆಗತ್ತೆ ಅಂತ. ಆಯಿತು, ಸಾಹುಕಾರರು ನೆನೆಸ್ಕೊಂಡು ಕೈ ಮುಗಿದ, ನನಗೆ
ಜನ್ಮ ಕೊಡಲಿಲ್ಲ, ಬದುಕು ಕೊಟ್ಟಂಥ ದಣಿ ಆಯಿತು ಅಂತ ಆ ಉಯಿಲು ಪತ್ರವನ್ನು ಕಣ್ಣಿಗೆ ಹೊತ್ಕೊಂಡು, ಸಾವುಕಾರ್ರೆ ನನಗೇನು ಶಕ್ತಿ ಕೊಡಿ ಅಂತ. ಅದೇನು ಹೊಳಿತು ಅನ್ನೋ ಸೀದಾ ಹೊರಗಡೆ ಹೋದ. ತನ್ನ ಜಟ್ಕ ಗಾಡಿಗೆ ಕುದುರೆ ಗಾಡಿ ಕಟ್ಟಿದ್ದಲ್ಲ, ಕುದುರೆ ಬಿಚ್ಕೊಂಬಂದ್ಬಿಟ್ಟ. ಇಲ್ಲಿ ಒಟ್ಟು 19 ಕುದುರೆ ನಿಲ್ಲಿಸಿದ್ರು, ಒಂದು ತಂದು ಸೇರಿಸಿಬಿಟ್ಟ. ಪಟೇಲ್ರೇ ನೋಡಿ, ಇದು ನನ್ನ ಕುದುರೆ, ನಾನೀಗ ಇದು ಸಾವುಕಾರ್ರೆ ನನಗೆ ಕೊಟ್ಟಿದ್ದು, ಅದನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ಈಗ ಒಟ್ಟು ಎಷ್ಟಾಯ್ತು ಕುದುರೆಗಳು? 20 ಆಯ್ತಪ್ಪ. ಸಾವುಕಾರ್ರೆ ಯಜಮಾನರು ಏನು ಬರೆದಿದ್ದಾರೆ ಪತ್ರದಲ್ಲಿ? ಮೊದಲನೇ ಮಗನಿಗೆ ತಮ್ಮ ಹತ್ರ ಇರೋ ಕುದುರೆನಲ್ಲಿ ಅರ್ಧ ಭಾಗ, 20ರಲ್ಲಿ ಅರ್ಧ ಎಷ್ಟಾಯ್ತು ಸ್ವಾಮಿ? 10 ತಗೊಳ್ಳಿ ಅಂತೇಳಿ 10 ಕುದುರೆಯನ್ನು ದೊಡ್ಡ ಮಗನಿಗೆ ಕೊಟ್ಟುಬಿಟ್ಟು. ಪಟೇಲ್ರೇ ಎರಡನೇ ಭಾಗ ಏನಿದೆ, ಇನ್ನೇನು ಉಳಿದಿರುತ್ತೆ ಅದರಲ್ಲಿ ಅರ್ಧ ಭಾಗ ಎರಡನೇ ಮಗನಿಗೆ ಕೊಡಬೇಕು. ಸರಿ, ಕೊಟ್ಟುಬಿಟ್ರು. ಸ್ವಾಮಿ ಇನ್ನು ಉಳಿದಿದ್ರಲ್ಲೇನು? ಅರ್ಧ ಅರ್ಧ ಹಂಚಬೇಕು. ಸ್ವಾಮಿ ಇದು ನನ್ನ ಕುದುರೆನ ನಾನು ತೊಗೊಂಡು ಬಿಡ್ತೀನಿ ಅಂತೇಳಿ ತಗೊಂಡು ಗಾಡಿ ಕಟ್ಟಿಬಿಟ್ಟ. ಎಷ್ಟು ಸ್ವಾಮಿ ಉಳೀತು? 4 ಉಳೀತು. ಯಾವುದೇ ಹಿಂಸೆ ಇಲ್ಲದೆ ಏನು ಮಾಡ್ಬೋದು ಸ್ವಾಮಿ? ಈಗ ದೊಡ್ಡ ಮಗಳಿಗೆ 2, ಸಣ್ಣ ಮಗಳಿಗೆ 2 ಆಯ್ತಾ ಸ್ವಾಮಿ? ತೊಗೊಂಡ್ರಮ್ಮ ಅಂತೇಳಿ ಕುದುರೆ ಅವ್ರಿಗೆ ಕೊಟ್ಟುಬಿಟ್ರು. ಎಲ್ಲರಿಗೂ ಸಂತೋಷ ಆಗ್ಬಿಡ್ತು, ಚಪ್ಪಾಳೆ ತಗೊಂಡ್ಬಿಟ್ರು. ರಂಗ ನಮ್ಮನ್ನು ಪಾರು ಮಾಡಿಬಿಟ್ಟು ಮಾರಾಯ, ನಿನ್ನ ಕುದುರೆ ನಿನಗುಳೀತು, ಏನಿಲ್ಲ, ಯಜಮಾನ್ರ ಆತ್ಮಕ್ಕೂ ಶಾಂತಿ ಆಯಿತು. ನಾವು ಸುಮ್ಮನೆ ಬಡ್ಕೊಳ್ತೀವಿ, ಶಾಲೆಗೆ ಹೋದವರು, ಅಲ್ಲೋದವರು, ಕಾಲೇಜಿಗೆ ಹೋದವರು ಜಾಣರು ಅಂತ ನೀನು ಎಂಥ ಜಾಣ ಮಾಡ್ಯ, ಭಾಳ ಒಳ್ಳೆ ಕೆಲಸ ಮಾಡ್ದಿ ಅಂತೇಳಿ ಬೆಂತಟ್ಟಿ ಅವನಿಗೆ ಕಳಿಸ್ಕೊಟ್ಟ. ನೋಡಿ ಮಕ್ಕಳೇ, ಬುದ್ಧಿವತ್ತು ನೀವು ಶಾಲೆಗೆ ಬರ್ತೀರ, ಶಾಲೆಯಲ್ಲಿ ವಿದ್ಯೆ ಕಲಿತೀರ. ಬುದ್ಧಿ ಕಲಿಬೇಕಾದ್ರೆ, ಜಾಣತನ ಬೇಕಾದರೆ ಪರಿಶ್ರಮ ಬೇಕು, ಅದನ್ನು ಓಡಿಸ್ತಾ ಇರಬೇಕು. ನೀವು ಸಹಿತ ವಿದ್ಯಾವಂತರ ಜೊತೆ ಬುದ್ಧಿವಂತರಾಗ್ರಿ, ಹೃದಯವಂತರಾಗ್ರಿ, ಮತ್ತು ಬೇರೆಯವರ ಬುದ್ಧಿವಂತಿಕೆಯನ್ನು ಗೌರವಿಸ್ರಿ. ಬರೀ ವಿದ್ಯಾವಂತರೇ ಜಾಣರು ಅನ್ನೋ ಅಹಂಕಾರ ಇರಬಾರ್ದಲ್ವಾ? ನಮಸ್ಕಾರ.